ಖಾಲಿ ಸೈಟ್ ಮಾಲೀಕರಿಗೆ ಜಿಬಿಎ ಶಾಕ್ ಕೊಟ್ಟಿದೆ. ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳದಂತಹ ಖಾಲಿ ಸೈಟ್ನ ಮಾಲೀಕರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಜಿಬಿಎ ಇಂಥದ್ದೊಂದು ರೂಲ್ಸ್ ತಂದಾಗ ಖಾಲಿ ಸೈಟ್ ಮಾಲೀಕರೆಲ್ಲ ಆಕ್ರೋಶವನ್ನ ಅಸಮಾಧಾನವನ್ನ ಹೊರಹಾಕಿದ್ರು. ಈಗ ಸುಮಾರು 30ಕ್ಕೂ ಹೆಚ್ಚು ಸೈಟ್ ಮಾಲೀಕರಿಗೆ ಖಾಲಿ ಸೈಟ್ ಮಾಲೀಕರಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳದಂತ ಹಿನ್ನೆಲೆಯಲ್ಲಿ ಜಿಬಿಎ ನೋಟಿಸ್ ಕೊಟ್ಟಿದೆ. ಕಸದಿಂದ ತುಂಬಿದ ಸೈಟ್ಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿವೇಶನ ಸ್ವಚ್ಛಗೊಳಿಸುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಸೈಟ್ ಸ್ವಚ್ಛವಾಗಿ ಇಡದೇ ಇದ್ರೆ ದಂಡ ಹಾಕ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಖಾಲಿ ಸೈಟ್ ಮಾಲೀಕರಿಗೆ ಜಿಬಿಎ ಕೊಟ್ಟಿರುವಂತಹ ಶಾಕಿಂಗ್ ನ್ಯೂಸ್ ಇದು. ಸ್ವಚ್ಛತೆಯನ್ನ ಕಾಪಾಡದ ಹಿನ್ನೆಲೆಯಲ್ಲಿ ಜಿಬಿಎ ನೋಟಿಸ್ ಅನ್ನ ಕೊಟ್ಟಿದೆ. 30ಕ್ಕೂ ಹೆಚ್ಚು ಸೈಟ್ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಿದೆ ಜಿಬಿಎ. ಕಸದಿಂದ ತುಂಬಿದ ಸೈಟ್ಗಳಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ದೊಮ್ಲೂರಿನಲ್ಲಿ ಜಿಬಿಎಯಿಂದ ಸ್ವಚ್ಛತೆ ಕಾರ್ಯ ನಡೀತಾ ಇದೆ. ಖಾಲಿ ಸೈಟ್ ಗೇಟ್ ಬೀಗ ಪಡೆದು ಜಿಬಿಎ ಸಿಬ್ಬಂದಿ ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಫೈನ್ ಹಾಕ್ತಾರೆ ಕೂಡ. ಖಾಲಿ ಸೈಟ್ ಸ್ವಚ್ಛಗೊಳಿಸದೆ ಕಸವನ್ನ ಬೆಳೆಸಿರುವ ಮಾಲೀಕರು ಈಗಾಗಲೇ ನೋಟಿಸ್ ಜೊತೆಯಲ್ಲಿ ಎಚ್ಚರಿಕೆಯನ್ನ ನೀಡಿದ್ರು ಕೂಡ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಹೀಗಾಗಿ ಗೇಟ್ ಬೀಗ ಒಡೆದು ಸ್ವಚ್ಛಗೊಳಿಸಿ ದಂಡ ಹಾಕಿದ್ದಾರೆ ಜಿಬಿಎ ಅಧಿಕಾರಿಗಳು. ದೊಮ್ಲೂರಿನಲ್ಲಿ ಜಿಬಿಎಯಿಂದ ಸ್ವಚ್ಛತೆ ಕಾರ್ಯ ನಡೀತಾ ಇದೆ. ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಾಗಿತ್ತು, ಅವರಿಗೆ ನೋಟಿಸ್ ಕೂಡ ಕೊಟ್ಟಾಗಿತ್ತು. ಅದೆಲ್ಲದ್ರ ಹೊರತಾಗಿಯೂ ಅವರು ಸ್ವಚ್ಛಗೊಳಿಸಲಿಲ್ಲ. ಹೀಗಾಗಿ ದಂಡ ಹಾಕ್ತಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ವೀರೇಶ್, ಈಗ ಬೆಂಗಳೂರನ್ನ ಸ್ವಚ್ಛ ಮಾಡಬೇಕು ಅನ್ನುವಂತ ಆಲೋಚನೆಯಲ್ಲಿ ಜಿಬಿಎ ಇಂಥದ್ದೊಂದು ನಿರ್ಧಾರವನ್ನು ಮಾಡಿರೋದು. ಆಗಸ್ಟ್ 15ನೇ ತಾರೀಕಿನಿಂದ ಬಹುಶಃ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ. ಯಾವ ಹಂತದಲ್ಲಿದೆ ಈಗ? ಎಲ್ಲೆಲ್ಲಿ ಏನೇನಾಗ್ತಿದೆ ವೀರೇಶ್? ಎಸ್ ರಂಜಿತ್, ಖಾಲಿ ನಿವೇಶನದಾರರಿಗೆ ಇದೀಗ ಜಿಬಿಎ ಅಧಿಕಾರಿಗಳು ಇದೀಗ ಶಾಕ್ ನೀಡ್ತಿದ್ದಾರೆ ಇಂದಿನಿಂದ. ಯಾಕಂದ್ರೆ ಖಾಲಿ ಸೈಟ್ ಅಲ್ಲಿ ಅವರು ಆ ಗಿಡ ಗಂಟೆಗಳು ಸಹ ಇನ್ನು ಡಬ್ರೀಸ್ಗಳು ಸಹ ಬೆಳೆಸಿರ್ತಾರೆ. ಸ್ವಚ್ಛತೆ ಮಾಡಿ ಅಂತ ಜಿಬಿಎ ಅಧಿಕಾರಿಗಳು ಈ ಹಿಂದೆ ನೋಟಿಸ್ ಸಹ ಕೊಟ್ಟಿದ್ರು, ಒಂದ್ ಕಡೆ ಎಚ್ಚರಿಕೆ ಸಹ ಕೊಟ್ಟಿದ್ರು. ಬಟ್ ಇದುವರೆಗೂ ಸ್ವಚ್ಛತೆ ಮಾಡಿಲ್ಲ. ಹೀಗಾಗಿ ಆ ಸೆಂಟ್ರಲ್ ಪಾಲಿಕೆಯಿಂದ 160 ಮಾಲೀಕರಿಗೆ ಈಗಾಗಲೇ ನೋಟಿಸ್ ಅನ್ನ ನೀಡಿದ್ದಾರೆ. ಈಗ ಸ್ಥಳಕ್ಕೆ ಈಗ ಸಚಿವರು ಸಹ ಬಂದಿದ್ದಾರೆ, ಕೃಷ್ಣ ಬೈರೇಗೌಡರು, ಜಿಬಿಎ ಅಧಿಕಾರಿಗಳು ಸಹ ಬಂದಿದ್ದಾರೆ. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ದಮ್ಲೂರಿನಲ್ಲಿ ನೋಡಿ ಖಾಲಿ ಸೈಟ್ ಇದು, ಇಲ್ಲಿ ಗಿಡ ಗಂಟೆ ಎಲ್ಲ ಬೆಳೆದಿದೆ, ಸ್ವಚ್ಛತೆ ಮಾಡಿ ಅಂತ ಈ ಹಿಂದೆ ನೋಟಿಸ್ ಕೊಟ್ಟಿದ್ದಾರೆ. ಅಧಿಕಾರಿಗಳು ಬಂದು ತಿಳಿಸಿದ್ದಾರೆ. ಆದರೆ ನಿವೇಶನದಾರರು ಯಾವುದೇ ರೀತಿಯ ಸ್ವಚ್ಛತೆ ಕಾರ್ಯ ಮಾಡಿಲ್ಲ. ಹೀಗಾಗಿ ಖುದ್ದಾಗಿ ಜಿಬಿಎ ಸಿಬ್ಬಂದಿಗಳು ಸ್ವಚ್ಛತೆ ಮಾಡಿ ಇದನ್ನ ತೆರವು ಕಾರ್ಯಾಚರಣೆ ಮಾಡ್ತಾರೆ. ಬಟ್ ಇದಕ್ಕೆ ಹಣವನ್ನ ನಿವೇಶನದಾರರು ಕೊಡಬೇಕಾಗತ್ತೆ. ಈಗ ದರವನ್ನ ಜಿಬಿಎ ಅವರು ಫಿಕ್ಸ್ ಮಾಡಿದ್ದಾರೆ. 40,000ದಿಂದ 1,60,000ವರೆಗೂ ಸ್ವಚ್ಛತೆಗೆ ಒಂದ್ ಕಡೆ ದಂಡವನ್ನ ಫಿಕ್ಸ್ ಮಾಡಿದ್ದಾರೆ. ಈಗಾಗಲೂ ಇನ್ನು ಟೈಮ್ ಇದೆ, ಬೇಗ ಈ ಒಂದು ಸ್ವಚ್ಛತೆ ಕಾರ್ಯ ಮಾಡಿ ಅಂತ ಒಂದ್ ಕಡೆ ಆ ಕಮಿಷನರ್ ಅವರು ಸಹ ಒಂದ್ ಕಡೆ ನಿವೇಶನದಾರರಿಗೆ ಮನವಿ ಸಹ ಮಾಡ್ತಿದ್ದಾರೆ. ನೋಡಿ ಯಾವ ರೀತಿ ಕಸ ಕಡ್ಡಿಯಿಂದ ಬೆಳೆಸಿದ್ದಾರೆ. ಇಲ್ಲೆಲ್ಲ ತುಂಬಾ ಸಮಸ್ಯೆ ಆಗುತ್ತೆ. ಪಕ್ಕದ ಮನೆಯವರಿಗೂ ತುಂಬಾ ಸಮಸ್ಯೆ ಆಗುತ್ತೆ. ಸ್ವಚ್ಛ ಬೆಂಗಳೂರು ಮಾಡಬೇಕೆಂಬುದು ಜಿಬಿಎ ಪಣ ತೊಟ್ಟಿದೆ. ಆ ಒಂದು ದೃಷ್ಟಿಯಿಂದ ಎಲ್ಲೆಲ್ಲಿ ಖಾಲಿ ನಿವೇಶನ ಇರುತ್ತೆ ಸ್ವಚ್ಛತೆ ಮಾಡಿ ಅಂತ ಮನವಿ ಮಾಡಿದ್ರು. ಮನವಿಗೆ ಸ್ಪಂದಿಸಿಲ್ಲ. ಹಾಗಾಗಿ ಈಗ 160 ಕಡೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಒಂದೊಂದಾಗಿ ಇದೀಗ ಆ ಸ್ವಚ್ಛತೆ ಜಿಬಿಎ ಅಧಿಕಾರಿಗಳು ಸಹ ಮಾಡ್ತಾರೆ. ಅದರ ದಂಡವನ್ನ ಮಾಲೀಕರೇ ಕೊಡಬೇಕಾಗತ್ತೆ. ನೋಡಿ ಈ ಹಿಂದೆ ಇಲ್ಲಿ ನೋಟಿಸ್ ಸಹ ಕೊಟ್ಟಿದ್ದಾರೆ. ಇಲ್ಲಿ ನೋಟಿಸ್ ಕೊಟ್ಟರು ಅವರು ಸ್ವಚ್ಛತೆ ಕಾರ್ಯ ಮಾಡಿಲ್ಲ. ಹಾಗಾಗಿ ಈ ಒಂದು ಭಾಗದಲ್ಲಿ ಬಂದೀಗ ಸ್ವಚ್ಛತೆ ಕಾರ್ಯ ಮಾಡ್ತಿದ್ರೆ ಮೊದಲ ಬಾರಿಗೆ ಜಿಬಿಎ ಸಿಬ್ಬಂದಿಗಳೇ ಸ್ವಚ್ಛತೆ ಕಾರ್ಯ ಮಾಡ್ತಿದ್ರೆ. ಸದ್ಯ ಇದೀಗ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಯಾರೀಶ್ ಅವರು ಮತ್ತೊಂದು ಕಡೆ ಕೃಷ್ಣ ಬೈರೇಗೌಡರು ಈಗ ಸ್ಥಳಕ್ಕೆ ಬಂದಿದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ಓನರ್ ಯಾರು ಎಂಬುದು ಈಗ ಸ್ಥಳಕ್ಕೆ ಕರಿತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಸ್ವಚ್ಛತೆ ಮಾಡಬೇಕಿತ್ತು, ಸ್ವಚ್ಛತೆ ಮಾಡಿಲ್ಲ. ಹೀಗಾಗಿ ಇವರಿಗೆ ದಂಡ ವಿಧಿಸುವಾಗ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನೋಡ್ತಿರಬಹುದು ಸದ್ಯಕ್ಕೆ ಈಗ ಜೆಸಿಬಿ ಬಂದಿದೆ, ಲಾರಿಗಳು ಸಹ ತಂದಿದ್ದಾರೆ. ಈ ಒಂದು ಕಸವನ್ನ ಜೆಸಿಬಿ ಮುಖಾಂತರ ಕ್ಲೀನ್ ಮಾಡಿಸಿ ಲಾರಿಗಳಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಯಾಕಂದ್ರೆ ಈ ಹಿಂದೆ ಹಲವು ಬಾರಿ ನೋಟಿಸ್ ಕೊಟ್ಟಿದ್ದಾರೆ, ಅಧಿಕಾರಿಗಳಿಗೆ ಸಹ ತಿಳಿಸಿದ್ದಾರೆ. ಅಧಿಕಾರಿಗಳು ಮಾತ್ರ ಇದುವರೆಗೂ ಸ್ವಚ್ಛತೆ ಕಾರ್ಯ ಮಾಡಿಲ್ಲ. ಆ ಒಂದು ದೃಷ್ಟಿಯಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಾಚರಣೆ ಆರಂಭವಾಗಿದೆ. ರಂಜಿತ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿಬಿಎ ಅಧಿಕಾರಿಗಳು ಈ ಒಂದು ಖಾಲಿ ನಿವೇಶನ ಕಸ ಕಡ್ಡಿ ಗಿಡ ಗಂಟೆಗಳನ್ನ ಸ್ವಚ್ಛತೆ ಮಾಡಲಿದ್ದಾರೆ. ಒಂದೊಂದಾಗಿ ಈಗ ಸ್ವಚ್ಛತೆ ಕಾರ್ಯಕ್ಕೆ ಈಗ ಜಿಬಿಎ ಅಧಿಕಾರಿಗಳು ಮುಂದಾಗಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.